ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಒಂದು ಹೆಲ್ತಿ ಆಗಿರುವಂತಹ ಸ್ನಾಕ್ಸ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಅಂಡ್ ಎಸ್, ನೀವು ಈಗಾಗಲೇ ನೋಡ್ತಾ ಇರ್ಬೋದು ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು ಅಂತ. ಇದು ಹೆಲ್ತಿ ಪಿಜ್ಜಾ. ಹೆಲ್ತಿ ಪಿಜ್ಜಾ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಫಸ್ಟ್ ಆಫ್ ಆಲ್, ಪಿಜ್ಜಾ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ? ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತದ್ದು. ಅಂಡ್ ಅದೇ ಹೆಲ್ತಿ ವರ್ಷನ್ ಅಲ್ಲಿ ಇದ್ರೆ ಹೇಗಿರುತ್ತೆ? ನಾನು ಇವತ್ತು ಹೆಸರು ಬೇಳೆಯನ್ನ ಉಪಯೋಗಿಸ್ಕೊಂಡು ಪಿಜ್ಜಾನ ಮಾಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರು ಬೇಳೆ ತುಂಬಾನೇ ಪೌಷ್ಟಿಕಾಂಶಗಳಿಂದ ಕೂಡಿದೆ ಅಂತ. ಎಸ್, ಬನ್ನಿ ಪಿಜ್ಜಾ ಹೇಗ್ ಮಾಡೋದು ಅಂತ ಈಗ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಈ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕಾಗತ್ತೆ. ನೀವು ಹೆಸರು ಬೇಳೆನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದನ್ನ ಉಪಯೋಗಿಸ್ಕೊಳ್ಬಹುದು. ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಅನ್ನೋರು ಒಂದು 3 ರಿಂದ 4 ಅವರ್ ಆದ್ರೂ ನೆನೆಸಿಡ್ಬೇಕಾಗತ್ತೆ. ಹೊರಗಡೆ ಅಂಗಡಿಗಳಲ್ಲಿ ಮೈದಾನ ಯೂಸ್ ಮಾಡಿ ಪಿಜ್ಜಾನ ಮಾಡ್ತಾರೆ. ಮೈದಾ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ ಕ್ರೇವಿಂಗ್ಸ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ, ಮತ್ತೆ ಹೆಲ್ತಿಯಾಗಿ ಕೂಡ ತಿಂತಾ ಇದೀವಿ ಅನ್ನೋ ಸಮಾಧಾನ ಇರುತ್ತೆ. ನಾನಿಲ್ಲಿ ಹೆಸರು ಬೇಳೆನ ತೊಳೆದು ನೆನ್ಸಿಡ್ತಾ ಇದ್ದೀನಿ. ಮತ್ತೆ ಟಾಪಿಂಗ್ಸ್ಗೆ ಪನ್ನೀರ್ ಇಲ್ಲ ಅನ್ನೋದು ನನಗೆ ಮರ್ತೋಗಿತ್ತು. ಹಾಗಾಗಿ ಇಲ್ಲಿ ಪನ್ನೀರ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದ್ರು ಹೆಸರು ಬೇಳೆ ನೆನೆಯೋದಕ್ಕೆ ಟೈಮ್ ಬೇಕಾಗುತ್ತೆ ಅಲ್ವಾ? ಸೊ ಆ ಟೈಮಲ್ಲಿ ಪನ್ನೀರ್ ಕೂಡ ರೆಡಿ ಆಗುತ್ತೆ ಅಂತ. ಅಂಡ್ ಈಗ ನೀವು ನೋಡ್ತಾ ಇರ್ಬೋದು ಹೆಸರು ಬೇಳೆ ಚೆನ್ನಾಗಿ ನೆಂದಿದೆ. ಸೊ ಹಾಗಾಗಿ ಅದನ್ನ ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಅಂಡ್ ಒಂದ್ ಸ್ವಲ್ಪ ಶುಂಠಿ ರುಚಿಗೆ ಅಂತ ಹಾಕೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನ ಬೆರೆಸ್ದಿರ ನಾವು ರುಬ್ಕೊಳ್ಬೇಕಾಗತ್ತೆ. ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದ್ ಸ್ವಲ್ಪ ಡ್ರೈ ಈಸ್ಟ್ ಅಂತ ಸಿಗುತ್ತೆ, ಅದು ಆಲ್ಮೋಸ್ಟ್ ಎಲ್ಲಾ ಮಾರ್ಟ್ಸ್ ಅಲ್ಲೂ ಸಿಗುತ್ತೆ. ಅದನ್ನ ಒಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದ್ 15 ನಿಮಿಷ ರೆಸ್ಟ್ ಟೈಮ್ ಅಂತ ಕೊಡೋಣ. ಅಂಡ್ ಇಲ್ಲಿ ಡ್ರೈ ಈಸ್ಟ್ ಹಾಕ್ಲೇಬೇಕಾ ಅಂತಂದ್ರೆ ಇಲ್ಲ, ಇದು ಆಪ್ಷನಲ್. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ನಾನು ಪ್ರತಿ ಸತಿ ಮಾಡುವಾಗ್ಲೂ ಡ್ರೈ ಈಸ್ಟ್ ಹಾಕಲ್ಲ, ಅದ್ ಹಾಕ್ತಿರ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನ ಒಂದ್ 15 ನಿಮಿಷ ರೆಸ್ಟ್ ಆಗೋದಕ್ಕೆ ಬಿಡೋಣ. ಸೊ ಅಷ್ಟರಲ್ಲಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ತೊಳೆದು ಅದನ್ನ ನೀರೆಲ್ಲ ಇಲ್ಲದೆ ಇರೋ ತರ ಒರೆಸಿ ಅದನ್ನ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಅಂಡ್ ಪಿಜ್ಜಾ ಮಾಡೋದಕ್ಕೆ ಪಿಜ್ಜಾ ಸಾಸ್ ಇಲ್ಲ ಅಂತಂದ್ರೆ ಆಗತ್ತಾ? ಎಸ್, ಅದನ್ನ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಅದಕ್ಕೆ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಇದು ತುಂಬಾನೇ ಕೆಂಪಗಾಗ್ಬೇಕು ಅನ್ನೋಂಥದ್ದು ಏನೂ ಇಲ್ಲ, ಅದು ಫ್ಲೇವರ್ ನ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ನಾನು ಇಲ್ಲಿ ಒಂದು 3 ಟೊಮ್ಯಾಟೋನ ತಗೊಂಡಿದ್ದೀನಿ. ಈಗ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡು ಬರ್ತೀನಿ. ಅಂಡ್ ಆ 3 ಟೊಮ್ಯಾಟೋದಲ್ಲಿ ನಾನು ಒಂದ್ ಅರ್ಧ ಟೊಮೆಟೋದಷ್ಟು ಬೀಜನೆಲ್ಲ ತೆಗೆದು ಟಾಪಿಂಗ್ಸ್ಗೆ ಅಂತ ತೆಗೆದಿಟ್ಟಿದ್ದೀನಿ. ಸೊ ಇಲ್ಲಿ ಹೇಳ್ಬೇಕು ಅಂದ್ರೆ ಇದು 2.5 ಅಷ್ಟು ಟೊಮೆಟೊ. ನಾನ್ ತಗೊಂಡಿರುವಂತ ಹೆಸರು ಬೇಳೆ ಮೆಜರ್ಮೆಂಟ್ಗೆ ಏನಿಲ್ಲ ಅಂದ್ರೂ ಒಂದು 3 ಮೀಡಿಯಂ ಸೈಜ್ ಅಷ್ಟು ಪಿಜ್ಜಾಸ್ ಆಗುತ್ತೆ. ಸೊ ಆ ಪಿಜ್ಜಾಗೆ ಇದು ಸಾಸ್ ಏನಿದೆ ಅದು ಕರೆಕ್ಟ್ ಆಗಿ 1 ಟೈಮ್ಗೆ ಖಾಲಿ ಆಗುತ್ತೆ. ನಾನು ಇಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದೀನಿ. ನೀವು ಇದನ್ನ ಸ್ಟೋರ್ ಕೂಡ ಮಾಡಿ ಇಡಬಹುದು ಫ್ರಿಡ್ಜ್ ಅಲ್ಲಿ. ಈ ಟೊಮ್ಯಾಟೊ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ಏನೇನ್ ಬೇಕು ಅಂತ ತೋರಿಸ್ತೀನಿ. ನಾವು ಚಿಲ್ಲಿ ಫ್ಲೇಕ್ಸ್ ನ ಏನ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ನಾನು 1 ಸ್ಪೂನ್ ತಗೊಳ್ತಾ ಇದೀನಿ. ಚಿಲ್ಲಿ ಫ್ಲೇಕ್ಸ್ ನ ನಾನು ಜಾಸ್ತಿ ಮಾಡಿಟ್ಕೊಳ್ಳಲ್ಲ, ಹೀಗೆ ಬೇಕಂದಾಗ ಅವಾಗ ಸ್ವಲ್ಪನೇ ಮಾಡಿ ಎತ್ತಿಡ್ತೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಪುಡಿ ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಸಕ್ಕರೆ ಬೇಕಾದ್ರೂ ಹಾಕೊಳ್ಬಹುದು, ಬಟ್ ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾಗಿ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಆರಿಗ್ಯಾನೋ ಅಂತ ಬರುತ್ತೆ, ಅದು ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾ ಕಡೆ ಮಾರ್ಟ್ಸ್ ಅಲ್ಲೂ ಸಿಗುತ್ತೆ. ಅದು ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ಇಲ್ಲಿ 1/4 ಸ್ಪೂನ್ ಅಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ. ಈಗ ನಾನಿಲ್ಲಿ ಟೊಮ್ಯಾಟೊ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ಈ ಬೆಲ್ಲ ಪುಡಿ ಬೆಲ್ಲ ಏನ್ ತಗೊಂಡಿದೀವಲ್ಲ ಆ ಪುಡಿ ಬೆಲ್ಲನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದೀನಿ. ಅದು ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ ಟೊಮೆಟೊ ಜೊತೆ. ಇನ್ನು ನಾವ್ ಏನೇನು ಪದಾರ್ಥಗಳನ್ನ ತಗೊಂಡಿಟ್ಟಿದ್ವಲ್ಲ, ಚಿಲ್ಲಿ ಫ್ಲೇಕ್ಸ್, ಖಾರದ ಪುಡಿ, ಆರಿಗ್ಯಾನೋ, ಅದೆಲ್ಲದನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದೀನಿ. ಸೊ ಬೆರೆಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಸೋಯಾ ಸಾಸು, ಟೊಮೆಟೊ ಸಾಸು ಯಾವ್ದನ್ನು ಯೂಸ್ ಮಾಡದೆ ಮಾಡ್ತಾ ಇರುವಂತ ಸಾಸ್ ಇದು. ಅಂಡ್ ಇಲ್ಲೆಲ್ಲೂ ನಾವು ಉಪ್ಪನ್ನ ಆಡ್ ಮಾಡಿಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನಮ್ ಸಾಸ್ ರೆಡಿ ಆಗತ್ತೆ. ಮತ್ತೆ ನಾನೀಗ ಪನ್ನೀರ್ನ ಏನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಎತ್ತಿಡ್ತಾ ಇದ್ದೀನಿ.
ನಾನಿಲ್ಲಿ ಟಾಪಿಂಗ್ಸ್ಗೆ ಪನ್ನೀರು ಮತ್ತೆ ಟೊಮ್ಯಾಟೊ ಆನಿಯನ್ ಈ ತರ ತಗೊಂಡಿದ್ದೀನಿ. ಅದನ್ನ ಬಿಟ್ಟು ಇನ್ನು ಅಡಿಷನ್ ಕೂಡ ಮಾಡ್ಕೊಳ್ಬಹುದು. ನೀವು ಕಾರ್ನ್ ಬರುತ್ತಲ್ಲ, ಸ್ವೀಟ್ ಕಾರ್ನ್, ಅದನ್ನ ತಂದು ಬೇಯಿಸಿ ಕೂಡ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ಬೇಬಿ ಕಾರ್ನ್ ಬರುತ್ತೆ ನೋಡಿ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಆಲಿವ್ಸ್ ಅಂತ ಸಿಗುತ್ತೆ, ಅದನ್ನ ಕೂಡ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಮನೇಲಿ ಏನಿದೆ ಆ ಐಟಮ್ಸ್ ನ ಬಳಸಿ ನಾನಿಲ್ಲಿ ಪಿಜ್ಜಾನ ರೆಡಿ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ ನ ಇಟ್ಟು ಆ ಪ್ಯಾನ್ ಕಾದ್ಮೇಲೆ ಅದಕ್ಕೆ ನಾವ್ ಏನ್ ಬ್ಯಾಟರ್ ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಮಾಮೂಲಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ದೋಸೆ ತರ ಹಾಕೊಳ್ಬೇಕಾಗತ್ತೆ. ಅಂಡ್ ಇದು ಸ್ವಲ್ಪ ತಿಕ್ಕ ಆಗಿದ್ರೇನೆ ಚೆನ್ನಾಗಿರುತ್ತೆ. ಕ್ರಸ್ಟ್ ಸ್ವಲ್ಪ ದಪ್ಪ ಬರ್ಬೇಕು, ಅವಾಗ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮತ್ತೆ ಇದನ್ನ ನಾನು ಹೋಲ್ಸ್ ಮಾಡ್ಕೊಳ್ತಾ ಇದೀನಿ. ಇದನ್ನ ಒಂದ್ ಸೈಡ್ ನಾವು ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಹೀಗೆ ಇದನ್ನ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡು ಇದ್ರ ಮೇಲೆ ನಾವೀಗ ಪಿಜ್ಜಾ ಸಾಸ್ ಏನ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಿಜ್ಜಾ ಸಾಸ್ ನ ಈವನ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಕ್ರಸ್ಟ್ ಏನಿದೆಯಲ್ಲ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಒಳಗಡೆ ಹಸ್ಕಸ್ಕ್ ಅಂತ ಅನ್ನಿಸ್ಬಾರ್ದು ತಿನ್ಬೇಕಾದ್ರೆ. ಸೊ ನಾನೀಗ ಇದ್ರ ಮೇಲೆ ಟಾಪಿಂಗ್ಸ್ ಫಸ್ಟ್ ಚೀಸ್ ನ ಆಡ್ ಮಾಡ್ತಾ ಇದೀನಿ. ಇನ್ನು ಇದ್ರ ಮೇಲೆ ನಾನು ಪನ್ನೀರ್ನ ನಾನು ಏನ್ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಇಡ್ತಾ ಪ್ಲೇಸ್ ಮಾಡ್ತಾ ಇದ್ದೀನಿ. ಇನ್ನು ಅದಾದ್ಮೇಲೆ ಆನಿಯನ್ ನ ಕೂಡ ಇಡ್ತಾ ಇದ್ದೀನಿ. ಇದರಲ್ಲಿ ಇಷ್ಟೇ ಕ್ವಾಂಟಿಟಿ ಇಷ್ಟೇ ನಂಬರ್ಸ್ ಅಂತ ಏನೂ ಇಲ್ಲ, ನಿಮ್ಮ ಲೈಕಿಂಗ್ಸ್ ತಕ್ಕ ಹಾಗೆ ನೀವು ಇದನ್ನ ಇಡ್ತಾ ಹೋಗ್ಬೋದು. ಆನಿಯನ್ ಇಷ್ಟಪಡೋರು ಆನಿಯನ್ ಹಾಕೊಳ್ಬಹುದು, ಇಲ್ಲ ಟೊಮ್ಯಾಟೋಸ್ ಜಾಸ್ತಿ ಬೇಕಂದ್ರೆ ಟೊಮ್ಯಾಟೋಸ್ ಜಾಸ್ತಿ ಹಾಕೊಳ್ಬಹುದು, ಇಲ್ಲ ಪನ್ನೀರೇ ಬೇಕು ಅಂತಂದ್ರೆ ಪನ್ನೀರ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇದು ಪನ್ನೀರ್ ನಾವೇನ್ ಇಟ್ಟಿದೀವಲ್ಲ ಅದು ಸ್ವಲ್ಪ ಬ್ಲ್ಯಾಂಡ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಒಂದ್ ಸ್ವಲ್ಪ ಈ ಪಿಜ್ಜಾ ಸಾಸ್ ನ ಸೇರಿಸ್ತಾ ಇದ್ದೀನಿ, ತಿನ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಸಿಗ್ಲಿ ಅಂತ. ನೋಡಿ ಈಗ ನಾನು ಟೊಮ್ಯಾಟೊ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಲ್ಲ. ಇದಕ್ಕೆ ನೀವು ಕ್ಯಾಪ್ಸಿಕಮ್ ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ನನ್ಗಿಲ್ಲಿ ಮನೇಲಿ ಕ್ಯಾಪ್ಸಿಕಮ್ ಇರ್ಲಿಲ್ಲ, ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ಸೊ ಟಾಪಿಂಗ್ಸ್ ಎಲ್ಲ ಆಡ್ ಮಾಡಿ ಆದ್ಮೇಲೆ ಇದಕ್ಕೆ ಒಂದು ಪ್ಲೇಟ್ ಏನಾದ್ರೂ ಕವರ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸಿ. ಈ ಚೀಸ್ ಏನಿದೆ ಅದು ಮೆಲ್ಟ್ ಆದಾಗ ಇದು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ. ಅಂಡ್ ಇದನ್ನ ತವಾ ಮೇಲೆ ಮಾಡ್ಬೇಕು ಅಂತ ಇಲ್ಲ, ನೀವು ಕುಕ್ಕರ್ ಅಲ್ಲಿ ಕೂಡ ಮಾಡ್ಬೋದು, ಇಲ್ಲ ಓವನ್ ಅಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಇದನ್ನ ಖಂಡಿತ ಒಂದ್ಸತಿ ಟ್ರೈ ಮಾಡ್ಲೇಬೇಕು. ಅಂಡ್ ಆಸ್ ಯೂಶುವಲ್ ನಾನು ಯಾವಾಗ್ಲೂ ಹೇಳೋ ಹಾಗೆ ಇದು ನೋ ಮೈದಾ, ನಾಟ್ ಫ್ರೈಡ್, ನೋ ಶುಗರ್ ಅಂಡ್ ಗಿಲ್ಟ್ ಫ್ರೀ ರೆಸಿಪಿ ಅಂತ ಹೇಳ್ಬೋದು. ಇದು ಒಂದ್ ಸ್ಲೈಸ್ ತಿಂತಾ ಇದ್ದಾಗೆ ಹೊಟ್ಟೆ ತುಂಬಿದೆ ಅಂತ ಫೀಲಿಂಗ್ ಬರುತ್ತೆ, ಮತ್ತೆ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ನಿಮ್ಗೆ ಈ ತರ ಹೆಲ್ತಿ ರೆಸಿಪೀಸ್ ಬೇಕು ಅಂತಂದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ ಕಮೆಂಟ್ ಮಾಡಿ. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.